ಶಿರಸಿಯ ಪಿಜಿಎಸ್ಎಸ್ ಇನ್ಸ್ಟಿಟ್ಯೂಷನ್ ವತಿಯಿಂದ ಆಗಸ್ಟ್ 13ರಂದು 79ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಸಾಮಾಜಿಕ ಕಾರ್ಯಕರ್ತ ಅನಂತಮೂರ್ತಿ ಹೆಗಡೆ ಹಾಗೂ ನಿವೃತ್ತ ಮಾಜಿ ಸೈನಿಕ ಗಣಪತಿ ಹೆಗಡೆ ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಜು ಎನ್ ಕದಂ ವಹಿಸಿದ್ದರು. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ, ದೇಶಭಕ್ತಿ ಗಾಯನ, ಭಾಷಣ ಹಾಗೂ ನೃತ್ಯ ಸ್ಪರ್ಧೆ ನಡೆಯಿತು. ವಿದ್ಯಾರ್ಥಿನಿ ಮೈತ್ರಿ ನಾಯ್ಕಿವಳ ಯಕ್ಷಗಾನ ಪ್ರದರ್ಶನ ವಿಶೇಷ ಆಕರ್ಷಣೆಯಾಗಿತ್ತು. ಕಾರ್ಯಕ್ರಮದಲ್ಲಿ ಪಿಜಿಎಸ್ಎಸ್ ಇನ್ಸ್ಟಿಟ್ಯೂಟ್ನ ಶಿಕ್ಷಕರು, ಬೋಧಕೇತರ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸತತವಾಗಿ 3ನೇ ವರ್ಷ ಬರ್ತಾ ಇದೆ. ಯಾವಾಗ ಕಳೆದಾಗೋದು ನಾನು ಇಲ್ಲ ಅಂತ ಹೇಳ್ತೇನೆ. ಯಾಕೆ ಅಂದರೆ ಈ ಸಂಸ್ಥೆ ಕೇವಲ ಎಜುಕೇಶನ್ ಮಾಡ್ತಾ ಇರೋದಿಲ್ಲ, ಅನ್ನಕ್ಕೆ ದಾರಿಯನ್ನು ಕೂಡ ಮಾಡಿಕೊಡುತ್ತೆ. ಅಂದರೆ ವೃತ್ತಿಪರ ಕೋರ್ಸ್ಗಳನ್ನು ಹೇಳ್ಕೊಡುತ್ತೆ ಅನ್ನುವಂಥದ್ದು ಒಂದು ವಿಶೇಷ. ಸುಭಾಷಿತದಲ್ಲಿ ಶ್ಲೋಕ ಬರುತ್ತೆ, ಅನ್ನದಾನಂ ಪರಂದಾನಂ ವಿದ್ಯಾದಾನ ಮತಪರಂ ಅನ್ನೇನ ಕ್ಷಣಿಕಾ ತೃಪ್ತಿ ಯಾವ ಜೀವಂಚ ವಿದ್ಯೆಯ. ಮನುಷ್ಯನಿಗೆ ಅನ್ನವನ್ನು ಹಾಕಿದಾಗ, ಊಟ ಹಾಕಿದಾಗ, ಮಧ್ಯಾಹ್ನ ಊಟ ಹಾಕಿದ್ರೆ ಸಂಜೆ ಹೊತ್ತಿಗೆ ಅದು ಖಾಲಿ ಆಗುತ್ತೆ, ಜೀರ್ಣ ಆಗುತ್ತೆ. ಮತ್ತೆ ಊಟ ಕೊಡುವಂದ್ರೆ ನಮ್ಮ ಊಟ. ಅದೇ ಅವನಿಗೆ ವಿದ್ಯೆಯನ್ನು ಹೇಳ್ಬಿಟ್ಟು ಅನ್ನಕ್ಕೆ ದಾರಿ ಮಾಡಿಕೊಟ್ರೆ ಅವನ ಅನ್ನವನ್ನು ಅವನೇ ಸಂಪಾದನೆ ಮಾಡ್ಕೊಳ್ತಾನೆ. ಹೌದಲ್ಲ? ಅಂತಹ ಒಂದು ಶ್ರೇಷ್ಠವಾದಂತಹ ಕೆಲಸವನ್ನು ಇವ್ರು ಮಾಡ್ತಾ ಇದ್ದಾರೆ. ಈ ಎಜುಕೇಶನ್ ಎಲ್ಲರೂ ಕೂಡ ಕೊಡೋದು ಬೇಕಾದಷ್ಟು ಇದೆ. ಎಷ್ಟೋ ಜನ ಇವತ್ತು ಕೂಡ ಹೇಳ್ತಾರೆ, ನಾವು ಎಜುಕೇಶನ್ ಮುಗಿಸಿದ್ದೇವೆ, 2 ವರ್ಷ ಆಯಿತು ನಮ್ಗೆ ಉದ್ಯೋಗ ಇಲ್ಲ, 3 ವರ್ಷ ಆಯಿತು ಉದ್ಯೋಗ ಇಲ್ಲ, ನಮ್ಗೆ ಕೆಲಸ ಸಿಕ್ಕಿಲ್ಲ ಅಂತ ಕೇಳಿದೆ. ನಾವು ಹೇಳಿದೆ, ಅಯ್ಯೋ ಮೂರ್ಖರ ಅಥವಾ ದಡ್ಡರ, ಉದ್ಯೋಗ ಅಂತಂದರೆ ಅದು ಹುಡ್ಕೋದಲ್ಲ, ಕೆಲಸ ಹುಡ್ಕೋದಲ್ಲ, ಕೆಲಸ ಮಾಡೋದಲ್ಲ. ನಾವು ಮಾಡ್ತಾ ಹೋಗೋದು, ನಮ್ಮ ಮುಂದಿರುವಂಥ ಕೆಲಸವನ್ನು ನೀವು ಮಾಡ್ತಾ ಹೋದಾಗ ಆಟೋಮೆಟಿಕ್ ನೀವು ದಾರಿ ಆಗ್ತಾ ಹೋಗುತ್ತೆ. ನಾವು ಹುಡುಕ್ತಾನೆ ಇದೆ, ಆ ಕೆಲಸ ಬೇಕು, ಈ ಕೆಲಸ ಬೇಕು, ಹುಡುಕ್ತಾನೆ ಇದೆ, ನೀವು ಜೀವನ ಪೂರ್ಣ ಹುಡುಕೋದೇ ಆಗುತ್ತೆ. ಆದರೆ ಇಲ್ಲಿ ಏನಂತಂದರೆ ನಿಮಗೆ ಯಾವ ದಾರಿ ಹೋಗಬೇಕು ಅನ್ನೋಂಥ ವೃತ್ತಿಪರ ಕೋರ್ಸ್ ಇದೆ. ನೋಡಿ ಎಷ್ಟು ಖುಷಿಯಾಗುತ್ತೆ ಅಂದರೆ 100% ಉದ್ಯೋಗ ಗ್ಯಾರಂಟಿ ಆಯಿತಾ. ಇಲ್ಲಿ ಒಂದು ಫೈರ್ ಸೇಫ್ಟಿ ಇರ್ಬೋದು, ಹೋಟೆಲ್ ಮ್ಯಾನೇಜ್ಮೆಂಟ್ ಇರ್ಬೋದು, ಇವತ್ತಿನ ದಿವಸ ಯಾವುದು ಜನಕ್ಕೆ ಅನ್ನ ಕೊಡ್ಬೋದು. ನೋಡಿ ಖುಷಿಯಾಗುತ್ತೆ. ಬಹುಶಃ ನಿಮ್ಮ ತಂದೆ ತಾಯಿ ಕೂಡ ಅವರು ಕನ್ಸ್ಕೊಂಡಿರ್ತಾರೆ, ಕಲ್ಯಾಣ ನಮ್ಮ ಮಗನ ದೊಡ್ಡ ಡಾಕ್ಟರ್ ಮಾಡಬೇಕು, ಹೌದಾ, ಇಂಜಿನಿಯರ್ ಮಾಡಬೇಕು ಅಂತ ಹೇಳಿ ಕನ್ಸ್ಕೊಂಡಿರ್ತಾರೆ. ಆಗ ಏನಾಗುತ್ತೆ, ಯಾವುದೋ ಒಂದು ಕಾರಣದಿಂದ ಅವರಿಗೆ ನಿಮ್ಮನ್ನ ದೊಡ್ಡ ಇಂಜಿನಿಯರ್ ಮಾಡುವಂಥ ಶಕ್ತಿ ಇರೋದಿಲ್ಲ. ನೀವೇ ಮೆರಿಟ್ ತಗೊಂಡು ತುಂಬ ಚೆನ್ನಾಗಿ ಓದಿರೋದು ಇಲ್ಲ, ಆಮೇಲೆ ಡಾಕ್ಟರ್ ಓದಲಿಕ್ಕೆ ಅಥವಾ ನಿಮಗೆ ಫ್ರೀ ಮೆಡಿಕಲ್ ಸೀಟ್ ನಿಮ್ಗೆ ಸಿಕ್ಕಿರೋದಿಲ್ಲ. ಈ ಥರ ಪ್ರತಿಯೊಬ್ಬ ತಂದೆ ತಾಯಿ ಕೂಡ ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಆಸೆ ಇರುತ್ತೆ. ಆದರೆ ಕಲಿಸಲಿಕ್ಕೆ ಅವ್ರದ್ದು ಕೂಡ ಶಕ್ತಿ ಇರುತ್ತೆ, ಆಗೋದಿಲ್ಲ. ಬಹುಶಃ ನಾನು ಅಂದ್ಕೊಂಡಿರುವಂತಹ ಲೆಕ್ಕ ಪ್ರಕಾರ ಇಲ್ಲಿರುವಂತಹ ಮಕ್ಕಳಲ್ಲಿ ಸುಮಾರು 90% ಮಕ್ಕಳು ಮಧ್ಯಮ ವರ್ಗದವರು ಅಥವಾ ಬಡವರಾಗಿರುತ್ತೆ. ಸಾಮಾಜಿಕ ಕಾರ್ಯಕರ್ತರು, ದಿಗಂಬರ ಟಿವಿಯ ಅಧ್ಯಕ್ಷರು ಶ್ರೀ ಅನಂತಮೂರ್ತಿ ಹೆಗಡೆ ಅವರೇ ಮತ್ತು ಶಿವಶಕ್ತಿ ಏಜೆನ್ಸಿ, ಸೆಕ್ಯೂರಿಟಿ ಏಜೆನ್ಸಿ ಇದರ ಅಧ್ಯಕ್ಷರು ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಆದಂತಹ ಶ್ರೀ ಗಜಾನನ್ ಹೆಗ್ಡೆರವರೇ, ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ನಮ್ಮ ಸಂಸ್ಥೆಯ ಶಿಕ್ಷಕಿಯರೇ, ನಿಮಗೆಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಮ್ಮ ಹಿರಿಯರು, ಧೀಮಂತ ನಾಯಕರು ಸ್ವಾತಂತ್ರ್ಯ ಹೋರಾಟದ ಫಲವಾಗಿ ದಾಸ್ಯದಿಂದ ಸ್ವಾತಂತ್ರ್ಯದ ತಿವಟಿಗೆಯನ್ನು ಹಾರಿಸಿದ ಎಲ್ಲರನ್ನೂ ಸ್ಮರಿಸುತ್ತಾ ಅವರು ಕಂಡಂತ ಭವಿಷ್ಯದ ಭಾರತ ಅದನ್ನು ಕಟ್ಟುವುದು ಮತ್ತೆ ಬಲಗೊಳಿಸುವುದು ನಮ್ಮ ನಿಮ್ಮ ಎಲ್ಲರ ಕರ್ತವ್ಯವಾಗಿದೆ.
ಹಾಗೆ ಹಳೆ ಬೇರು ಹೊಸ ಚಿಗುರು ಎಂಬಂತೆ ಯುವ ಪೀಳಿಗೆಯಾದ ನೀವು ಈ ಭಾರತದ ಈ ದೇಶದ ಬೆನ್ನೆಲುಬು ಮತ್ತು ದೇಶದ ನಾಗರಿಕರಾಗಿ ನೀವು ಅಳವಡಿಸಿಕೊಳ್ಬೇಕಾದ ಕೆಲವು ಅಂಶಗಳಿದ್ದಾವೆ. ಅದರಲ್ಲಿ ಮೊದಲನೇದಾಗಿ ನೀವು ಸದ್ಗುಣಗಳನ್ನು ಅಳಿಸ್ಕೋಬೇಕು, ಜೊತೆಗೆ ಒಳ್ಳೆ ಮೌಲ್ಯಗಳನ್ನು ಅಳಿಸ್ಕೋಬೇಕು, ಅದರ ಜೊತೆಗೆ ಸಂಸ್ಕಾರದೊಂದಿಗೆ ಇರಬೇಕು. ಚಾರಿಟಿ ಎಟ್ ಹೋಮ್ಸ್ ಅಂತಲೂ ಹೇಳ್ತೇವೆ. ಸೊ ಇವತ್ತು ಒಂದು ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಯಾವ ವ್ಯಕ್ತಿ ಮನೆಗೆ ಬೇಕಾಗ್ತಾನೋ ಆ ವ್ಯಕ್ತಿ ಊರಿಗೂ ಬೇಕಾಗ್ತಾನೆ, ಊರಿಗೆ ಬೇಕಾಗಿರೋನು ಸಮಾಜಕ್ಕೂ ಬೇಕಾಗ್ತಾನೆ, ಸಮಾಜಕ್ಕೆ ಬೇಕಾಗಿರೋನು ದೇಶಕ್ಕೂ ಬೇಕಾಗ್ತಾನೆ. ಅಂತ ಒಬ್ಬ ವ್ಯಕ್ತಿ ನೀವು ಆಗಬೇಕು ಅಂತ ಹೇಳಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಅದೇ ನೀವು ದೇಶಕ್ಕೆ ಕೊಡುವಂಥ ದೊಡ್ಡ ಉಡುಗೊರೆ, ಗಿಫ್ಟ್ ಅಂತಲೇ ಹೇಳ್ಬೋದು. ಜೊತೆ ಇವತ್ತು ಆಸ್ಕ್ ಫಾರ್ ವಾಟ್ ಯು ಕ್ಯಾನ್ ಗಿವ್ ಫಾರ್ ಕಂಟ್ರಿ ಅಂತ ಹೇಳಿ. ಆಸ್ಕ್ ಫಾರ್ ವಾಟ್ ಯು ಕ್ಯಾನ್ ಗಿವ್ ಫಾರ್ ಕಂಟ್ರಿ. ನಿಮ್ಮಿಂದ ಈ ದೇಶಕ್ಕೆ ಕೊಡುಗೆ ಏನು, ಈ ದೇಶ ಒಂದ್ಸಲ ನಿಮ್ಮನ್ನ ನೀವು ಕೇಳಿಸ್ಕೊಳ್ಳಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಜೊತೆಗೆ ನಾ ಎಲ್ಲ ವಿದ್ಯಾರ್ಥಿಗಳಿಗೆ ಯಾವಾಗ ಹೇಳ್ತಾ ಇರ್ತೇನೆ, ಶಿಸ್ತು, ಸಮಯ ಪಾಲನೆ ತುಂಬಾ ಮುಖ್ಯ ಅಂತೇಳಿ. ನಿಜ ಹೇಳಬೇಕು ಅಂತ ಹೇಳಿದ್ರೆ, ಯಾವ ವ್ಯಕ್ತಿ ಸರ್ ಹೇಳಿದಂಗೆ ಶಿಸ್ತ ಪಾಲನೆ ಮಾಡ್ತಾರೋ ಆ ವ್ಯಕ್ತಿ, ಶಿಸ್ತು ಅನ್ನೋದು ಯಾರು ಕೂಡ ಹೇಳ್ಕೊಳ್ಳುವಂತ ಬರುವಂತ ವಸ್ತು ಅಲ್ಲ ಅದು. ಸೊ ಇದು ಶಿಸ್ತು ಅನ್ನೋದು ನಮ್ಮ ಮನಸ್ಸಿಂದ ಬರಬೇಕಾಗುತ್ತೆ. ಅದೇ ರೀತಿಯಲ್ಲಿ ಜೀವನದಲ್ಲಿ ನಾವೇನೋ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ, ಜೀವನದಲ್ಲಿ ಸಮಯ ಪಾಲನೆ, ಟೈಮ್ ಮ್ಯಾನೇಜ್ಮೆಂಟು ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಅದರ ಜೊತೆಗೆ ಇವತ್ತು ಎಲ್ಲರೂ ನಮ್ಮ ಶಿಕ್ಷಕರೆಲ್ಲರೂ ಇವತ್ತು ಕೇಸರಿ, ಬಿಳಿ, ಹಸಿರುನ ಡ್ರೆಸ್ಸಸ್ಗಳನ್ನ ಇವತ್ತು ಧರಿಸ್ಕೊಂಡ್ ಬಂದಿದ್ದೇವೆ. ಆ ಕೇಸರಿ, ಬಿಳಿ, ಹಸಿರಿಗೆ ಪ್ರತಿಯೊಂದು ಬಣ್ಣಕ್ಕೂ ಒಂದು ಅರ್ಥ ಇದೆ. ಕೇಸರಿ ಬಣ್ಣವು ಇವತ್ತು ಧೈರ್ಯ ಮತ್ತು ತ್ಯಾಗದ ಸಂಕೇತವಾಗಿದೆ. ಧೈರ್ಯ ಮತ್ತು ತ್ಯಾಗದ ಸಂಕೇತವಾಗಿದೆ. ಬಿಳಿ ಬಣ್ಣವು ಇವತ್ತು ಪ್ರಾಮಾಣಿಕತೆ, ಧೈರ್ಯ, ಸತ್ಯ, ಶುದ್ಧತೆ, ಶಾಂತಿಯ ಸಂಕೇತವಾಗಿದೆ. ಅದರ ಜೊತೆಗೆ ಇವತ್ತು ಕೇಸರಿ ತುಂಬಾನೇ ಮುಖ್ಯ. ಕೇಸರಿ ಇವತ್ತು ನಂಬಿಕೆ, ಫಲವತ್ತತೆ, ಬೆಳವಣಿಗೆಯ ಸಂಕೇತವಾಗಿದೆ. ಅದರ ಮಧ್ಯದಲ್ಲಿ ಇರುವಂತಹ ಚಕ್ರ ನೀಲಿ ಬಣ್ಣದಾಗಿದೆ. ಅದಕ್ಕೆ ನಾವು ಅಶೋಕ ಚಕ್ರ ಅಂತ ಕರಿತೇವೆ, ಜೊತೆಗೆ ಧರ್ಮ ಚಕ್ರ ಅಂತಲೂ ಕರಿತೇವೆ. ಇವತ್ತು ಲಿವ್ ಆ್ಯಂಡ್ ಲೆಟ್ ಲಿವ್ ಅದರ್ಸ್ ಅಂತಲೂ ಹೇಳ್ತೇವೆ. ಎಲ್ಲರಿಗೂ ಬದುಕೋ ಹಕ್ಕಿದೆ. ಕೆಲವು ವಿದ್ಯಾರ್ಥಿಗಳು ಕೆಲವು ಕಡೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ಜಾತಿ, ಭೇದ ಭಾವ ಅಂತ ಹೇಳಿ ಕಚ್ಚಾಟ ಮಾಡ್ತಾ ಇದ್ದಾರೆ. ತಪ್ಪು. ಸಬ್ಕಾ ಮಾಲಿಕ್ ಏಕ್ ಹೈ. ನಾವೆಲ್ಲ ಈ ಐಕ್ಯತೆಯಿಂದ, ಸಮಭಾವನೆಯಿಂದ ಎಲ್ಲರೂ ಚೆನ್ನಾಗಿರ್ಬೇಕು. ಇದು ಭಾರತ ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ಇವತ್ತು ಕೆಲವು ವಿದ್ಯಾರ್ಥಿಗಳು ಇವತ್ತು ಮೊಬೈಲ್ ಹೀರೋಗಳನ್ನಾಗ್ತಾ ಇದ್ದೀರಾ. ಯಾರು ಕೂಡ ಮೊಬೈಲ್ ಹೀರೋಗಳಾಗುತ್ತೆ, ರಿಯಲೈಸ್ ಹೀರೋಗಳನ್ನ ಆಗಿ ಅಂತ ಹೇಳ್ತಾ ನಿಮ್ಮಲ್ಲಿ ಒಳ್ಳೆಯ ಸ್ಕಿಲ್ಗಳನ್ನ ಬೆಳೆಸ್ಕೊಳ್ಳಿ. ಜೊತೆಗೆ ನಿರಂತರ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತಿನ ಅಲ್ಪವಿರಾಮ ಕೊಡ್ತಾ ಇದ್ದೀನಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.